ಆದ್ರೆ 3 ದಿನ ಆಚೆನೆ ಬಿಡಲ್ಲ ನಮ್ಮನ್ನ ಯಾರು ನೋಡಬಾರ್ದು, ಊಟನೇ ಕೊಡಲ್ಲ, ದೂರದಿಂದ ಎಸಿತಾರೆ, ಅದು ಮಡಿ ಮೈಲಿಗೆ ಅಂತೆಲ್ಲ ಅಂತಾರೆ. ಅದು ತಪ್ಪಲ್ವಾ? ಖಂಡಿತ ತಪ್ಪಲ್ಲ. ಹಿಂದಿನ ಕಾಲದಲ್ಲಿ ಮನೆ ದೊಡ್ಡ ಹೆಂಗಸರು ಅವರಿಗೆ ಮೆನುಪಾಸ್ ಆದವರಿಗೆ ಗೊತ್ತಿರ್ತಾ ಇತ್ತು, ಹೆಣ್ಣು ಮಕ್ಕಳಿಗೆ ಮುಟ್ಟಿನ ಸಂದರ್ಭದಲ್ಲಿ ಕಾಲ್ ನೋವುತ್ತೆ, ಕೈ ನೋವುತ್ತೆ, ಆಮೇಲೆ ಸೊಂಟ ನೋವುತ್ತೆ, ಆಮೇಲೆ ವಾಂತಿ ಬರೋ ತರ ಆಗುತ್ತೆ. ಈ ಸಿಂಪ್ಟಮ್ಸ್ ಎಲ್ಲ ಅವ್ರಿಗೆ ಗೊತ್ತಿತ್ತು. ಅಕಸ್ಮಾತ್ ಇವಳನ್ನ ಅಡಿಗೆ ಮನೆಗೆ ಸೇರ್ಸಿದ್ರೆ ಇವಳು ಎಲ್ಲಾ ಕೆಲಸ ಮಾಡ್ಬೇಕಾಗತ್ತೆ. ಆದ್ರಿಂದ ಅವಳನ್ನ ಒಂದು ರೂಮ್ ಅಲ್ಲಿ ಆರಾಮಾಗಿ ರೆಸ್ಟ್ ತಗೊಳಮ್ಮ ಅಂತ ಹೇಳಿದ್ರು. ಆದ್ರೆ ಅದನ್ನ ನಾವೇನ್ ಮಾಡಿದ್ವಿ, ಈ ಲೇಟರ್ ವೇದಿಕ್ ಪೀರಿಯಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆವಾಗ ನಾವೇನ್ ಮಾಡಿದ್ವಿ, ಮುಟ್ಟು ಒಂದು ರೋಗ, ಇದನ್ನ ಬಂದ್ರೆ ಅವಳನ್ನ ಮುಟ್ಟಿಸ್ಕೋಬಾರ್ದು, ಆಮೇಲೆ ಅವಳಿಗೆ ಸರಿಯಾಗಿ ಊಟ ಕೊಡಬಾರ್ದು, ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತ ಅವಳನ್ನ ಒಂದು ಕೋಣೆಯಲ್ಲಿ ಒಳ್ಳೆ ರೋಗಿ ತರ ಕೂಡಾಕ್ಬಿಡ್ತಾ ಇದ್ರು. ಬಟ್ ಅದೇ ಒಳ್ಳೇದು. ಪೀರಿಯಡ್ಸ್ ಆದಾಗ ಆರಾಮಾಗಿ 3 ರಿಂದ 5 ದಿನ ರೆಸ್ಟ್ ತಗೊಳ್ಳೋದು ಒಳ್ಳೇದು. ನಾನು ಮಾಡಿದೀನಿ, ತುಂಬಾ ಎಂಜಾಯ್ ಮಾಡಿದೀನಿ. ಮೇಡಮ್, ನೀವು ಏನ್ ಬಿಸ್ನೆಸ್ ಮಾಡ್ತೀರಾ? ನಾನು ಬಿಸ್ನೆಸ್ ಮಾಡಲ್ಲ, ವೃತ್ತಿಯಲ್ಲಿ ಅಂತಾರಾಷ್ಟ್ರೀಯ ಗಗನಸಖಿ. ಈಗ ಸಮಾಜ ಸೇವೆ ಮಾಡ್ತೀನಿ. ಅದರಲ್ಲೂ ಮುಟ್ಟು ಮತ್ತೆ ಮುಟ್ಟಿನ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ.